ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಚಾಂದಿನಿ ಮೇಕೋವರ್. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ಸಡನ್ನಾಗಿ ರೆಡಿ ಆಗಿಬಿಟ್ಟು ಎಲ್ಲಿ ಹೋಗ್ತಿದ್ದೀವಿ ಅಂತಂದರೆ ವೆಯ್ಟ್ ಮಾಡಿ ನೋಡಿ. ದಸರಾ ಎಕ್ಸಿಬಿಷನ್ ಆ್ಯಕ್ಚುಲಿ ದಸರಾ ಮುಗ್ದೆ 3 months ಆಯಿತು. ಇವತ್ತು ಹೋಗಬೇಕು ಅಂತ ಅಂದ್ಕೊಂಡು ಅದು ಎಂಡಿಂಗಲ್ಲಿ ಹೋಗಿದ್ವಿ. ನನ್ನ ಮಕ್ಳಿಗಂತೂ ಭಾರಿ ಖುಷಿ ಆಯಿತು. ಅದು ನೋಡಿ ಚಾರುನ ಖುಷಿ ಆಗ್ಬಿಟ್ಟವಳೆ ಮಾತ್ರ. ಫುಲ್ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಎಕ್ಸಿಬಿಷನ್. ಯಾವ ರಶ್ ಇರಲಿಲ್ಲ, ಅಷ್ಟೊಂದೇನು ಜನ ದುಂಬಿ ಅಂತ ಅನಿಸ್ಲಿಲ್ಲ. ಹೋಗ್ಬಿಟ್ಟು ಪರ್ಚೇಸ್ಗೆ ಹೋಗೋಣ, ಶಾಪಿಂಗ್ ಹೋಗೋಣ ಅಂದ್ಕೊಂಡ್ವಿ. ಅಲ್ಲಂತೂ ಫುಲ್ ಹೆಂಗಸ್ರುಗಳೇ ಗೊತ್ತಲ್ಲ ನಿಮಗೆ, ಲೇಡೀಸ್ಗಳು ಫುಲ್ ರಶ್ ಇತ್ತು ಅಲ್ಲಂತೂ. ನನ್ನ ಮಗನ ವೀಡಿಯೋ ಆಗಲ್ಲ ನೋಡಿ. ಎಲ್ಲ 100 rupees ಚಪ್ಪಲಿ ಅಂತ ಅಂದ್ಬಿಟ್ಟು ಎಲ್ಲ ಗೋರ್ಕೊತಾಯಿದ್ರು. ನಾನಂತೂ ತಗೊಳಕ್ಕೆ ಹೋಗಲಿಲ್ಲ, ಎಲ್ಲ ತುಂಬ್ಕೊಂಡು ಬಂದರು ಅವರು. ನನ್ನ ಮಕ್ಳಿಗೆ ಮಾತ್ರ ತಗೊಟ್ಟೆ ನಾನು. ಚಾರುಗೂ ವೇದಿಗೂ ತಗೊಟ್ಟೆ. ತಿಂಡಿ ಪೋತಿ, ಫ್ರೆಂಚ್ ಫ್ರೈಸ್ ಏನು ಸಿಕ್ಕಿದ್ರೆ ಬೇಕು ಅಮ್ಮ ಇದು ಅಂತ ಅಂದ್ಕೊಂಡು ತಲೆ ತಿಂದ್ಬಿಟ್ಲು. ಆಮೇಲೆ ನೆಕ್ಸ್ಟ್ ಫುಡ್ ಮೇಳ ಹತ್ರ ಹೋದ್ವಿ. ಫುಡ್ ಮೇಳ ಆದಮೇಲೆ ಪ್ರವಾಸೋದ್ಯಮ ನೋಡಿ. ತುಂಬ ಖುಷಿ ಆಯಿತು ಮಾತ್ರ ಇದನ್ನು ನೋಡ್ಬಿಟ್ಟು. ತುಂಬ ಇಷ್ಟ ಆಯಿತು. ಎಲ್ಲ ಥರದೂ ತೋರಿಸಿದ್ದಾರೆ ಇಲ್ಲಿ. ತುಂಬ ಖುಷಿ ಆಯಿತು ಮಾತ್ರ. ಸಾಂಸ್ಕೃತಿಕ ಪ್ರವಾಸೋದ್ಯಮ ಅಂತಂದರೆ ನಮ್ಮ ಮೈಸೂರು ಅರಮನೆ. ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ಮೈಸೂರು ಅಂತಂದರೆ. ತುಂಬ ಖುಷಿ ಆಯಿತು ನೋಡಿ ಇದನ್ನು. ಆ್ಯಂಡ್ ನೆಕ್ಸ್ಟು ಇದನ್ನಂತೂ ನಂಗೆ ಭಾರಿ ಇಷ್ಟ ಆಯಿತು. ಸಿದ್ದರಾಮಯ್ಯನವ್ರದ್ದು ಏನೇನು ನಮಗೆ ಭಾಗ್ಯ ಕೊಟ್ಟಿದ್ದಾರೆ ಅದನ್ನೆಲ್ಲ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ನೋಡಿ, ಸಿದ್ದರಾಮಯ್ಯ ಫಸ್ಟು ಗೃಹಲಕ್ಷ್ಮಿ ಕೊಟ್ಬಿಟ್ಟು ಹೆಣ್ಣು ಮಕ್ಕಳಿಗೆ ಭಾರಿ ಹೆಲ್ಪ್ ಆಗಿದೆ. ಅದಾದಮೇಲೆ ನೆಕ್ಸ್ಟ್ ಕೊಟ್ಟಿರೋದು ಮನೆಗೆ ಗೃಹ ಜ್ಯೋತಿ, ಫ್ರೀ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರಲ್ವಾ. ನೆಕ್ಸ್ಟ್ ಅನ್ನಭಾಗ್ಯ ಸೊಸೈಟಿ. ನೆಕ್ಸ್ಟ್ ತೋರಿಸಿರೋದು ನಮಗೆ ಗೃಹ ಶಕ್ತಿ ಮೀನ್ಸ್ ಫ್ರೀ ಟಿಕೆಟ್ಸ್. ಖುಷಿ ಆಯಿತು ಮಾತ್ರ. ನೆಕ್ಸ್ಟು ಇದು ಯಾವುದು ಗೊಂಬೆ ಪ್ರವಾಸೋದ್ಯಮದ ಥರ ಇತ್ತು. ತುಂಬ ಖುಷಿ ಆಯಿತು ನೋಡಿ, ಇಷ್ಟ ಆಯಿತು. ಅದಾದಮೇಲೆ ನೆಕ್ಸ್ಟು ನಮಗೆ ಹೋಗಿರೋದು ನಾವು ಕ್ಯಾರೆಸ್ ಡ್ಯಾಮ್ ನೋಡ್ದಂಗೆ ಆಗೋಯಿತು. ಇಷ್ಟ ಆಯಿತು, ಖುಷಿ ಆಯಿತು, ನೈಸ್. ಕ್ಯಾರೆಸಲ್ಲಿ ಅಕ್ಕಪಕ್ಕ ಹಳ್ಳಿ, ದೇವಸ್ಥಾನ ಏನೇನಿದೆ ಎಲ್ಲ ತೋರಿಸಿದ್ದಾರೆ. ಚೆನ್ನಾಗಿದೆ, ಇಷ್ಟ ಆಯಿತು. ಬಟ್ ಅದು ಎಷ್ಟು ಕಷ್ಟ ಇರುತ್ತೆ ಅದನ್ನೆಲ್ಲ ಮಾಡೋಕ್ಕೆ, ಎಷ್ಟು ಶ್ರಮ ಪಟ್ಕೊಂಡು ಮಾಡಿದ್ದಾರೆ. ಬಟ್ ಆ್ಯಕ್ಚುಲಿ ನಾವು ಹೋಗಿರೋದು ಎಂಡಿಂಗಲ್ಲಿ, ಎಲ್ಲ ಮುಗಿತಾ ಎಲ್ಲ ಆ್ಯಕ್ಚುಲಿ ಅಂಗಡಿ ಎಲ್ಲ ಕ್ಲೋಸ್ ಆಗ್ತಾ ಬಂತು, ಏನೂ ಇರಲಿಲ್ಲ ಅಲ್ಲಿ. ಇಟ್ಸ್ ಓಕೆ, ಬಜ್ಜಿ ತಿನ್ಕೊಂಡು ಹಪ್ಪಳ ತಿನ್ಕೊಂಡು ಕೊಡೋಣ ಅಂದ್ಕೊಂಡು ನೆಕ್ಸ್ಟ್ ಬಂದಿದ್ದು ನಾವು ಆಟದ ಕಡೆ. ನನ್ನ ಮಕ್ಕಳಂತೂ ಕುಣಿತಾ ಬಿದ್ದಿದ್ರು. ಫಸ್ಟ್ ಚಾರುನೇ ಹೋಗಿದ್ದು ನೋಡಿ. ಚಾರು ರೈಡ್ ಮಾಡ್ತಿದ್ದಾಳೆ ಅಲ್ಲಿ. ನಾನ್ಸೆನ್ಸ್. ಅದಾದಮೇಲೆ ನನ್ನ ಮಗನಿಗೆ ಆಟ ಆಡಿಸ್ಬೇಕು ಅಂದ್ಬಿಟ್ಟು ಒಂದು ರೈಡ್ ಹೋಗೋಣ ಅಂದ್ಬಿಟ್ಟು ಅವ್ನು ನನ್ನ ಹಿಂಸೆ ಮಾಡ್ಕೊಂಡು ಕರ್ಕೊಂಡು ಹೋದ. ಚಿಕ್ಕ ವಯಸ್ಸಲ್ಲೆಲ್ಲ ನೆನಪಾಗೋದು ನನಗೆ ನಮ್ಮ ಅಪ್ಪ ಕರ್ಕೊಂಡು ಬಂದಿದ್ದನ್ನು. ತುಂಬ ಖುಷಿ ಆಯಿತು ಮಾತ್ರ. ಆಫ್ಟರ್ ಲಾಂಗ್ ಟೈಮ್ ರೈಡ್ ಮಾಡ್ಕೊಂಡಿರೋದು ಎಳೆ ಮಗು ಥರ. ನೆಕ್ಸ್ಟು ಸಿಟಿಗೆ ಬಂದ್ವಿ. ಸಿಟಿಗೆ ಬಂದಮೇಲೆ ಮನೆಗೆ ಹೊರಡೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಹೊರಟ್ವಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಬಾಯ್. ಗುಡ್ ನೈಟ್.